ಪೆಟ್ರೋಲ್ ಹಾಕೋದಕ್ಕೂ ಇವಾಗ ಅಂಪಾರಕ್ಕೆ ಬರಬೇಕು ಗುರು. ಸಿದ್ದಾಪುರದಲ್ಲಿ ಅದರಲ್ಲೂ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ಸೊ ಬ್ಯಾಕ್ ಟು ಟಾಪಿಕ್. ಒಂದು ನಮಗೆ ಊರಲ್ಲಿ ಪೆಟ್ರೋಲ್ ಬಂಕಲ್ಲಿ ಸ್ಕ್ಯಾಮ್ ಆಗ್ತಾಯಿದೆ. ಇನ್ನೊಂದು ನಮ್ಮ ಗಡ್ಕರಿ ಉಪದ್ರ 20% E20 ಪೆಟ್ರೋಲ್ ಮಾಡಿಬಿಟ್ಟು ಇವಾಗ ಇಲ್ಲಿಗೆ ಬಂದು ಫುಲ್ ಟ್ಯಾಂಕ್ ಮಾಡ್ಕೊಂಡು ಹೋಗಂಗಿಲ್ಲ. ಫುಲ್ ಟ್ಯಾಂಕ್ ಮಾಡಿದರೆ ಏನಾಗುತ್ತೆ, ನಾನೀಗ ಕಂಟಿನ್ಯೂಸ್ ಆಗಿ ಲಾಂಗ್ ರೈಡಲ್ಲಿ ಇದ್ದೀನಿ ಅಂದರೆ ಪೆಟ್ರೋಲ್ ಸೀದಾ ಬರ್ನ್ ಆಗಿಬಿಡುತ್ತೆ. ಸೊ ಪ್ರಾಬ್ಲಮ್ ಇಲ್ಲ. ಏನಾದರೂ ಫುಲ್ ಟ್ಯಾಂಕ್ ಮಾಡಿಬಿಟ್ಟು ವೀಕ್ ಡೇ ಫುಲ್ ಮನೇಲಿಟ್ಟೆ ಅಂದ್ಕೊಂಡ್ರೆ ಆ ಇಥನಾಲೆಲ್ಲ ಕೆಳಗಡೆ ಹೋಗಿ ಸ್ಟಾಗ್ನೆಂಟಾಗಿ ನಿಂತ್ಕೊಂಡ್ಬಿಡುತ್ತೆ. ಪೆಟ್ರೋಲ್ ಟ್ಯಾಂಕ್ ಕರೋಷನ್ ಆಗೋದು ಒಂದು, ಅದೇ ರೀತಿ ಫ್ಯೂಯಲ್ ಪಂಪ್ ಗ್ಯಾಸ್ ಕೆಟ್ಟು ಎಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ. ಸೊ ಇದೇ ಪ್ರಾಬ್ಲಮ್ಮು. ನೀವು ಏನಾದರೂ ಜಾಸ್ತಿ ಓಡಿಸ್ತಾ ಇಲ್ಲ ಗಾಡಿ, ಜಾಸ್ತಿ ಪಾರ್ಕಿಂಗಲ್ಲಿ ಇಡ್ತಾ ಇದ್ದೀರಾ ಅಂದರೆ ಫುಲ್ ಟ್ಯಾಂಕ್ ಮಾಡಿಡೋಕ್ಕೆ ಹೋಗಬೇಡಿ. E20 ಪೆಟ್ರೋಲ್ ಹಾಕ್ಬಿಟ್ಟು ಗ್ಯಾಸ್ ಕೆಟ್ಟೆಲ್ಲ ಹೋಗುತ್ತೆ. ಅದೇ ರೀತಿ ಪೆಟ್ರೋಲ್ ಟ್ಯಾಂಕ್ ಎಲ್ಲ ಕರೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನು ಹೇಳೋದು ಗುರು ನಮ್ಮ ಗಡ್ಕರಿಗೆ, ಅವ್ರ ಬಿಸ್ನೆಸ್ ನಡೀತಾ ಇದೆ, ನಮಗೆ ಇಲ್ಲಿ ಗಾಡಿ ಹಾಳಾಗ್ತಾ ಇದೆ. ನಂದು E20 ಕಂಫರ್ಟೇಬಲ್ ಇಲ್ಲ, E10 ಇರಬೇಕು. ಮೋಸ್ಟ್ ಆಫ್ ದ ಬೈಕ್ಸ್ ಅಥವಾ ಕಾರ್ ಇವಾಗ E20 ಇರಲ್ಲ, E10 ಈ ರೀತಿ ಇರುತ್ತೆ. ಇವಾಗ ರೀಸೆಂಟಾಗಿ ತಗೊಂಡವರಿಗೆಲ್ಲ E20 ಕಂಫರ್ಟೇಬಲ್ ಸಿಗ್ತಾ ಇದೆ. ಆದರೂ ಇವ್ರು E30 ಮಾಡಿದ್ರು ನಾಳೆ ಏನು ಹೇಳೋಂಗಿಲ್ಲ. ಯಾರು ಬಂದ್ರೂ ಒಂದೇ ಗುರು ಗೌರ್ಮೆಂಟಲ್ಲಿ, ಏನು ಹೇಳೋಂಗಿಲ್ಲ. ಸೊ ಆದ್ದರಿಂದ ನೀವೇನಾದರೂ ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡ್ತಾಯಿದ್ದೀರ ಅಂದರೆ ಲಾಂಗ್ ರೈಡಲ್ಲಿ ಮಾತ್ರ ಮಾಡಿ. ಜಾಸ್ತಿ ಪಾರ್ಕ್ ಮಾಡ್ತಾಯಿದ್ದೀರಾ ಅಂದರೆ ಆದಷ್ಟು ಕಮ್ಮಿ ಪೆಟ್ರೋಲ್ ಇಡೋಕ್ಕೆ ಟ್ರೈ ಮಾಡಿ. ಅದರಲ್ಲೂ ಹಾಗೆ ಆಗುತ್ತೆ, ಇಥನಾಲ್ ಇದ್ದೇ ಇರುತ್ತೆ, ಆದರೆ ಸ್ವಲ್ಪ ಕಮ್ಮಿ ಡ್ಯಾಮೇಜ್ ಆಗುತ್ತೆ ಅಷ್ಟೇ. ಸೊ ನಾನು ಇದನ್ನು ಟೆಕ್ನಿಕಲಾಗೇ ಹೇಳ್ತಾ ಇರೋದು, ಸುಮ್ಮನೆ ಬಾಯಿ ಬಂದಂಗೆಲ್ಲ ಹೇಳ್ತಾ ಇಲ್ಲ. ಬೇಕಾದರೆ ನೀವು ಒಂದು ಸಲ ಟೆಸ್ಟ್ ಮಾಡಿ ನೋಡಿ. ಅದರಿಂದ ಈ ರೀತಿ ಕೆಲವೊಂದು ಸಣ್ಣ ಸ್ಟೆಪ್ನ ಫಾಲೋ ಮಾಡೋದ್ರಿಂದ ಸ್ವಲ್ಪ ಆದರೂ ನಮ್ಮ ಗಾಡಿನ ಹಾಳಾಗೋದ್ರಿಂದ ಉಳಿಸ್ಕೋಬೋದು ಅಷ್ಟೇ. ಸೊ ಇದು ಆ ಗೌರ್ಮೆಂಟ್ ಈ ಗೌರ್ಮೆಂಟ್, ಆ ಪಾರ್ಟಿ ಈ ಪಾರ್ಟಿ ಅಂತ ಅಲ್ಲ, ಯಾರು ಬಂದ್ರೂ ಅದೇ ಮಾಡ್ತಾರೆ. ಅದರಲ್ಲೂ ಇವಾಗ ಮೊನೋಪಾಲಿ ಆಗಿಬಿಟ್ಟಿದೆ. ಆದ್ದರಿಂದ ಯಾರೇನು ಮಾತಾಡೋಂಗೂ ಇಲ್ಲ. ಬೇಕಾದರೆ ಪೆಟ್ರೋಲ್ ಹಾಕ್ಕೋಬೇಕು, ಬೇಡ ಅಂದರೆ ಬಿಡಬೇಕು, ಏನು ಮಾಡೋದು. ಅಟ್ಲೀಸ್ಟ್ ಇವ್ರು ಆಪ್ಷನ್ ಕೊಟ್ಟಿದ್ರು, ಒಂದು 10 ರೂಪಾಯಿ ಜಾಸ್ತಿ ಕೊಟ್ಟು E10 ಪೆಟ್ರೋಲು ಅಥವಾ ಏನೋ ಹಾಕ್ಕೊಳ್ಳಿ ಅಂದಿದ್ರೆ ಅದಾದರೂ ಮಾಡ್ತಾಯಿದ್ವಿ. ಅದಕ್ಕೂ ಆಪ್ಷನ್ ಇಲ್ಲ. ಹಂಗೆ ಕೊಟ್ಬಿಟ್ರೆ ಇವ್ರ ಬಿಸ್ನೆಸ್ ನಡೆಯಲ್ಲ. ಇಥನಾಲ್ ಫ್ಯಾಕ್ಟ್ರಿ ಎಲ್ಲ ಕ್ಲೋಸ್ ಆಗಿಬಿಡುತ್ತಲ್ಲ, ಪ್ರಾಫಿಟ್ ಕಮ್ಮಿ ಆಗುತ್ತಲ್ಲ, ಏನು ಮಾಡೋದು.